ಏನಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ವಿಷಯ ಹೇಳಬೇಕು ಅನಿಸ್ತು. ಕಷ್ಟ ಬಿದ್ದು ನಮ್ಮ ಸಂಪಾದನೆಯಲ್ಲಿ ನಾವು ದುಡಿತಾ ಇದ್ದೀವಿ, ನಾವು ಕೆಲಸ ಮಾಡಿ ನಾವು ದುಡಿತೀವಿ. ಪ್ರತಿಯೊಬ್ಬರು ಯಾರ್ಯಾರು ಅವ್ರ ಸಂಪಾದನೆ ದುಡಿತಾರೆ ಪ್ರತಿಯೊಬ್ಬರು ನಾವು ಯಾವತ್ತೋ ಒಂದು ದಿವಸ ದುಡಿಯೋದಲ್ಲ, ವರ್ಷ ಪೂರ್ತಿ ದುಡಿತೀವಿ. ಒಂದೇ ಒಂದು ದಿವಸ ಮಾಡ್ತಾ ಇದ್ದೀವಿ, ಅದು ಓಟ್ ಹಾಕೋ ದಿವಸ, ಎಲೆಕ್ಷನ್ ದಿವಸ. ಅವ್ರು ಕೂಡ 2000 ಅವ್ರು ಹಾಕೋ ಬಾಡುವರಿಗೆ, ಅವ್ರು ಕೂಡ ಎಣ್ಣೆ ಪಾರ್ಟಿಗೆ ಓಟನ್ನು ಮಾರ್ಕೋತಾ ಇದ್ದೀವಿ. ದಯವಿಟ್ಟು ನೋಡಿ, ನಾವು ದುಡ್ದು, ನಾವು ಕಷ್ಟ ಬಿದ್ದು ದುಡ್ದು, ನಾವು ಕಟ್ಟೋ ಟ್ಯಾಕ್ಸ್ ದುಡ್ಡಲ್ಲಿ ನಾವು ಅವ್ರಿಗೆ ಸಂಬಳ ಕೊಡ್ತಾ ಇದ್ದೀವಿ. ಅಲ್ಲಿಗೆ ನಾವು ಅವ್ರ ಹತ್ರನೇ ಹೋಗಿ ಭಿಕ್ಷೆ ಬಿಡಿದ್ರೆ, ನನ್ನ ಕೆಲಸಗಾರನ ಹತ್ರನೇ ನಾನು ಹೋಗಿ ದಯವಿಟ್ಟು ನಿಮ್ಗೆ ಅದು ಎಷ್ಟು ಚೆನ್ನಾಗಿರುತ್ತೆ. ಎಲೆಕ್ಷನ್ ದಿವಸ ನಿಮ್ಮ ಓಟನ್ನ ನೀವು ಮಾರ್ಕೋಬೇಡಿ. ನಿಮ್ಗೆ ಏನು ಆಗಬೇಕು ಅದನ್ನು ಕೇಳಿ. ನಮಗಿಂತ ಅನುಕೂಲವಾಗಬೇಕು, ನಮಗಿಂತ ಒಳ್ಳೆ ಸ್ಕೂಲ್ ಬೇಕು, ಒಳ್ಳೆ ಹಾಸ್ಪಿಟ್ಲು ಬೇಕು, ಒಳ್ಳೆ ರಸ್ತೆ ಬೇಕು, ನಮ್ಮ ಮೋರಿ ಚರಂಡಿ ಚೆನ್ನಾಗಿರಬೇಕು, ನಮಗೆ ಟ್ರಾಫಿಕ್ ಸಮಸ್ಯೆ ಕಮ್ಮಿ ಆಗಬೇಕು, ಟೋಲಲ್ಲಿ ಏನು ಸಾಯೋರು ಟೋಲ್ ಕಟ್ತಾನೆ ಇರಬೇಕಾ, ಈ ಥರ ಸುಮಾರು ಸಮಸ್ಯೆಗಳಿದೆ. ನಿಮ್ಮ ಸಮಸ್ಯೆನ ಪರಿಹರಿಸಿ. ಜನಗಳು ಹೇಳೋದನ್ನು ಬಿಟ್ಟು ನಾನು ಏನೂ ಮಾಡಲ್ಲ ಅಂತ ಒಂದು ಪಕ್ಷ ಇದೆ, ಜನಗಳು ಏನು ಹೇಳ್ತಾರೆ ಅದನ್ನೇ ಮಾಡೋದು ಅನ್ನೋ ಒಂದೇ ಒಂದು ಪಕ್ಷ ಇದೆ ಕರ್ನಾಟಕದಲ್ಲಿ. ಅದು ಉತ್ತಮ ಪ್ರಜಾಕೀಯ ಪಕ್ಷ. ಇಲ್ಲಿ ಯಾರು ₹1 ಕೊಡೋಲ್ಲ, ಯಾರು ಎಣ್ಣೆ ಕೊಡೋಲ್ಲ, ಬಾಡೂಟ ಹಾಕಲ್ಲ. ನಿಮ್ಗೇನು ಬೇಕೋ ಅನುಕೂಲ ಮಾಡ್ಕೊಡೋವಂಥ ಪಕ್ಷ ಇದು. ಈ ಪಕ್ಷಕ್ಕೆ ಮತ ಹಾಕಿ ಎಲೆಕ್ಷನ್ ದಿವಸ ಅಂತ ಹೇಳ್ತಾ ಇದ್ದೀನಿ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ದುಡ್ಡು ಮೇಲೆ ನೀವು ಬದುಕಿ, ಯಾರು ಎಂಜಿನ್ ಗ್ಯಾಸಲ್ಲಿ ಬದುಕೋದು ಬೇಡ. ಒಂದೇ ಒಂದು ದಿವಸದ ದುಡ್ಡು ಸಾಯಂಕಾಲ ಖರ್ಚಾಗ್ಬಿಡುತ್ತೆ. 5 ವರ್ಷ ನೀವೇ ದುಡಿಬೇಕು, ನೀವೇ ಬದುಕಬೇಕು. ಅರ್ಥ ಆಯಿತು ಅನಿಸುತ್ತೆ.